ಸೊ ಲೆಟ್ ಮೀ ಟೆಲ್ ಯು ದಿಸ್. ಏಕೆಂದರೆ ವಿಜಿ ಬಂದಿರೋದು ದರ್ಶನ್ ಅವ್ರ ಲೈಫ್ನಲ್ಲಿ. ದರ್ಶನ್ ಅವ್ರು ಬರೀ ದರ್ಶನ್ ಆಗಿದ್ದಾಗ, ಚಾಲೆಂಜಿಂಗ್ ಸ್ಟಾರ್ ಆದಮೇಲಲ್ಲ. ಸೊ ಚಾಲೆಂಜಿಂಗ್ ಸ್ಟಾರ್ ಆದಮೇಲೆ ಬಹಳಷ್ಟು ಜನ ಬರ್ಬೋದು, ಹೆಲ್ಪ್ ಕೇಳ್ಕೊಂಬರ್ತಾರೆ, ಇನ್ನೊಂದೇನಕ್ಕೋ ಬರ್ತಾರೆ, ನಮ್ಗೆ ಅದನ್ನು ಮಾಡಿಸ್ಕೊಡಿ, ಇದನ್ನು ಮಾಡಿಸ್ಕೊಡಿ, ಯಾವ್ಯಾವುದೋ ಸಂಘ ಸಂಸ್ಥೆಗಳು ಬರ್ತಾರೆ. ಎಲ್ಲರ ಹತ್ರನೂ ಅವ್ರು ಚೆನ್ನಾಗೇ ಮಾತಾಡ್ತಾರೆ, ಎಲ್ಲರ ಹತ್ರನೂ ಚೆನ್ನಾಗೇ ಇರ್ತಾರೆ. ಆ್ಯಂಡ್ ನೀವು ಹೇಳಿದಾಗೆ ಈಗ ಯಾವುದೋ ಒಂದು ವಿಷಯಕ್ಕೆ ಯಾರಿಗೋ ಹೆಲ್ಪ್ ಮಾಡೋಕ್ಕೆ ಹೋಗಿ ಹಿಂಗೆ ಸಿಕ್ಕಾಕೊಂಡ್ರು, ಅದು ಬೇಕಿತ್ತಾ ಅನ್ನೋವಂಥದ್ದನ್ನು ಯೋಚನೆ ಮಾಡಿದ್ರೂ ಅಲ್ಲೂ ಸಹಾಯನೇ ಇದೆ, ಅಲ್ಲೂ ಯಾರಿಗೋ ಸಪೋರ್ಟ್ ಮಾಡೋಕ್ಕೆ ಹೋಗಿದ್ದಾರೆ, ಅಲ್ಲೂ ಏನೋ ಒಳ್ಳೆತನದಲ್ಲೇ ಹೋಗಿರ್ತಾರೆ. ಬಟ್ ಸಿಕ್ಕಾಕೊಂಡಿದ್ದಾರೋ ಅಥವಾ ಇನ್ನೇನಾಗಿದೆ ಅನ್ನೋದನ್ನು ತನಿಖೆ ಮುಖಾಂತರನೇ ನಮ್ಗೆ ಗೊತ್ತಾಗಬೇಕು. ಬಿಟ್ಟರೆ ನಮ್ಗೆ ಗೊತ್ತಿರೋದು ಏನೂ ಇಲ್ಲವೇ ಇಲ್ಲ, ಇಷ್ಟೇ ಗೊತ್ತಿರೋದು. ಹೌದು, ಈಸ್ ಹೆಲ್ಪಿಂಗ್ ಅಂತ. ಓಕೆ, ಕೊನೆ ಅಂದರೆ ಪೋಸ್ಟಲ್ಲಿ ಒಂದು ಲೈನ್ ಇದೆ, ಚಿನ್ನ ಇದು ಕುಲುಮೇಲಿ ಬೇಯ್ತಾ ಇದೆ. ಸೊ ಅದು ಒಂದು ಲೈನ್ ಬರ್ಕೊಂಡಿದ್ದೀರಾ, ಅದನ್ನು ನಿಮ್ಮ ಬಾಯೆಲ್ಲ ಹೇಳೋದಾದ್ರೆ? ಇಲ್ಲ, ದರ್ಶನ್ ಅಂದ್ರೇ ಚಿನ್ನ. ಅದು ಹಾಗೆ ನೋಡೋಕೆ ಹೋದರೆ ಈ ಎಲ್ಲ ಅವಮಾನಗಳು, ಸಿಕ್ಕಾಬಟ್ಟೆ ಹಿಂಸೆಗಳು, ಸಿಕ್ಕಾಬಟ್ಟೆ ಏನೇನೋ ಹಿಡನ್ ಪೇಯ್ನ್ ಎಲ್ಲ ತುಂಬ ಇದೆ. ಎಲ್ಲವನ್ನೂ ಹೇಳ್ಕೊಳ್ಳೋ ಅಂಥ ಅದಾಗಿಲ್ಲದೆ ಇರ್ಬೋದು. ಸೊ ಅಂಥದ್ದನ್ನು ಅವ್ರು ಎಲ್ಲೋ ಒಂದು ಕಡೆ ತೋಡ್ಕೋತಾರೆ, ಎಲ್ಲೋ ಒಂದು ಕಡೆ ನೋವಾಗಿದೆ ಅನ್ನೋದನ್ನು ಯಾವುದೋ ಮುಖಾಂತರ ಅವ್ರ ಭಾಷೆನಲ್ಲಿ, ಅವರ ಭಾಷೆನಲ್ಲಿ ಕೆಲವು ಸರಿ ಹೇಳಿದಾಗ ಅದು ಕಟುವಾಗಿ ಅಂತ ಅನಿಸಿರ್ಬೋದು. ಆದರೆ ನಾವು ನೋಡಿದಂಥ ದರ್ಶನ್ ಏನಿದ್ದಾರೆ, ಅವರ ಸ್ನೇಹವನ್ನು, ಅವ್ರ ಪ್ರೀತಿಯನ್ನು ಅನುಭವಿಸಿದಂಥವ್ರು, ಆ ಅಪ್ಪುಗೆಯನ್ನು ಅನುಭವಿಸಿದವರು ಯಾರ್ಯಾರಿದ್ದಾರೋ ಅವ್ರು ಹೇಳ್ತಾರೆ ಚಿನ್ನನೇ, ಇದು ವಜ್ರನೇ ಅಂತ. ಸೊ ನಾನು ಹೇಳ್ತಾ ಇದ್ದೆ, ಈಗ ನಾವೆಲ್ಲರೂ ಚಿನ್ನದ ಒಡವೆ ಉಪಯೋಗಿಸ್ತೀವಿ. ನೀವು ಹೊಸದಾಗಿದ್ದಾಗ ಹೊಳೆಯುತ್ತೆ, ತುಂಬ ಚೆನ್ನಾಗಿ ಹೊಳೆಯುತ್ತೆ. ಒಂದಷ್ಟು ವರ್ಷಗಳ ನಂತರ ಎಲ್ಲ ಸುತ್ತಮುತ್ತಲಿನ ಇದೇನೆ, ಕಸ ಕಡ್ಡಿ, ಗಾಳಿಗೆ ಎಲ್ಲ ಕಲ್ಮಶ ಸೇರಿಕೊಂಡು ಅದು ಕಳ್ಕೊಂಬಿಡುತ್ತೆ, ಶೈನಿಂಗ್ ಕಳ್ಕೊಂಬಿಡುತ್ತೆ. ಅದರೊಳಗಡೆ ಏನೇನೋ ಇಂಪ್ಯೂರಿಟೀಸ್ ಬರುತ್ತೆ. ಸೊ ಇದೆಲ್ಲ ಇಂಪ್ಯೂರಿಟೀಸ್ ಹೋಗ್ಬೇಕಂದ್ರೆ ಎಗೇನ್ ಯು ಹ್ಯಾವ್ ಟು ಪಾಲಿಷ್ ಇಟ್, ಎಗೇನ್ ಯು ಹ್ಯಾವ್ ಟು ಗಿವ್ ಟೈಮ್, ಎಗೇನ್ ಯು ಹ್ಯಾವ್ ಟು ಪಾಲಿಷ್ ಇಟ್, ಎಗೇನ್ ಯು ಹ್ಯಾವ್ ಟು ಡಿಪ್ ಇನ್ ಇದು ಮರ್ಕ್ಯುರಿ ಇದರಲ್ಲಿ ಅವ್ರದ್ದು ಏನು ಹಾಕ್ತಾರೆ ಅದಕ್ಕೆ ಹಾಕ್ತಾರೆ. ಹಾಕ್ಬಿಟ್ಟು ತೆಗೆದಾಗ ಹೊಳೆಯೋ ಚಿನ್ನನೇ, ವಿತೌಟ್ ಎನಿ ಕಲ್ಮಶ ಇಲ್ಲದೇ ಆಚೆ ಬರುತ್ತೆ. ಸೊ ದಿಸ್ ಈಸ್ ದ ರೈಟ್ ಟೈಮ್. ಇದನ್ನು ದಾಟ್ಕೊಂಡು ಕಷ್ಟಪಟ್ಟು, ನಿಜ ತುಂಬ ಕಷ್ಟ ಇದೆ ಇದು, ಇದನ್ನು ದಾಟೋದು ಅಂತಿಂತ ಸುಲಭ ಅಲ್ವೇ ಅಲ್ಲ. ಒಬ್ಬ ದೊಡ್ಡ ಸ್ಟಾರ್ ಇವಾಗ ಆ ಒಂದು ಕಷ್ಟದ ಪರಿಸ್ಥಿತಿಲಿದ್ದಾರೆ ಅಂತಂದರೆ ಅವ್ರ ಜೊತೆನಲ್ಲಿ ಅವರೊಬ್ಬರೆಲ್ಲ ನಾವೆಲ್ಲರೂ ಇದ್ದೀವಿ, ಎಲ್ಲ ಅಭಿಮಾನಿಗಳು ಅವ್ರ ಜೊತೆಯಲ್ಲಿ ಅಲ್ಲೇ ಇದ್ದಾರೆ, ಆ ಒಂದು ಜಾಗದಲ್ಲೇ ಇದ್ದಾರೆ. ಸೊ ಅದರಿಂದ ಆಚೆ ಬರೋಷ್ಟರಲ್ಲಿ ಡೆಫಿನೆಟ್ಲಿ ಅವ್ರು ಪುಟಕ್ಕಿಟ್ಟು ಚಿನ್ನನೇ ಆಗಿರ್ತಾರೆ. ಖಂಡಿತವಾಗ್ಲೂ ಆಚೆ ಬಂದಾಗ ಅವ್ರ ಜೀವನ ಬೇರೆ ಥರ ಆಗುತ್ತೆ. ಎವ್ರಿಥಿಂಗ್ ಈಸ್ ಫಾರ್ ದ ಬೆಟರ್ ಲೈಫ್ ಅನ್ನೋ ಥರ ಇನ್ನೂ ಬೆಟರ್ ಪರ್ಸನ್ ಆಗಿ ಬರ್ತಾರೆ. ಇನ್ನೂ ಒಳ್ಳೆ ವ್ಯಕ್ತಿತ್ವವನ್ನು ಇನ್ನೂ ಚೆನ್ನಾಗಿ ಅಳವಡಿಸ್ಕೊಂಡು ಬರ್ಬೋದು. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಆಗುತ್ತೆ, ಇನ್ನೂ ಚೆನ್ನಾಗಿ ಸೂಪರ್ ಡ್ಯೂಪರ್ ಹಿಟ್ ಆಗೋಂಥ ಸಿನಿಮಾಗಳು ಅವರಿಂದ ಬರುತ್ತೆ. ಆ್ಯಂಡ್ ಅವ್ರ ಫ್ಯಾಮಿಲಿ ಪರ್ಸನ್ ಆಗಿದ್ದಿದ್ದು ಎಷ್ಟು ಜನ ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ನಾವು ನೋಡಿದ್ದೀವಿ. ಅವ್ರು ಎಷ್ಟು ಮಗನನ್ನು ಎಷ್ಟು ಇಷ್ಟಪಡ್ತಾರೆ, ವಿನೀಶ್ಗೆ ಎಷ್ಟು ಪ್ರಾಣ ಅಪ್ಪ ಅಂದರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅವ್ರಿಗೋಸ್ಕರ ಇವ್ನು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಿರ್ಬೋದು, ಅವ್ರಿಗೋಸ್ಕರ ಎಷ್ಟೋ ವಿಷಯಗಳನ್ನ ಚೇಂಜ್ ಮಾಡ್ಕೊಳ್ಳೋದಿರ್ಬೋದು. ಅಪ್ಪನ ಹಾಗೇ ಪ್ರಾಣಿಗಳಂದರೆ ಪ್ರಾಣ ವಿನೀಶ್ಗೆ. ಈ ಥರದ್ದೆಲ್ಲ ಒಂದಷ್ಟು ಇದೆಯಲ್ಲ, ಅದೆಲ್ಲ ಇನ್ನೂ ಚೆನ್ನಾಗಿ ಮುಂದುವರಿಯುತ್ತೆ. ಆ್ಯಂಡ್ ದೇ ವಿಲ್ ಬಿ ಇನ್ ಅ ವೆರಿ ಗುಡ್ ಲೈಫ್ ಅನ್ನೋದು ನನ್ನ ಆಸೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.